ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿಯವ್ರನ್ನ ಭೇಟಿಯಾಗಿದ್ವಿ ಅಡಿಕೆ ಬೆಳೆಗಾರರ ಪರವಾಗಿ. ಅಡಿಕೆ ವಿದೇಶದಿಂದ ಹೆಡ್ ಲೋಡಲ್ಲಿ ಅದು ಇದು ನಮ್ಮ ಬಾರ್ಡ್ರ್ನಲ್ಲಿ ಬರ್ತಾ ಇದೆ ಮತ್ತು ಇದು ಡ್ರೈ ಫ್ರೂಟ್ಸ್ ಅಂತೇಳಿ ಬೇರೆ ಬೇರೆ ರೀತಿಯಿಂದ ಬಿಲ್ ಹಾಕ್ಕೊಂಡು ಇವತ್ತು ದೇಶದ ಒಳಗಡೆ ಸಾವಿರಾರು ಟನ್ ಬರ್ತಾಯಿದೆ. ಪರಿಣಾಮ ಏನು ಅಂತ ಹೇಳಿದ್ರೆ ಈ ವರ್ಷ ಸರ್ಕಾರವೇ ಉತ್ತರ ಕೊಟ್ಟಿದೆ, 35% ಬೆಳೆ ಕಮ್ಮಿಯಾಗಿದೆ. ನಮಗೆ ಎಲೆ ಚುಕ್ಕೆ ರೋಗ, ಯೆಲ್ಲೋ ಲೀಫ್ ಡಿಸೀಸು, ಬೇರೆ ಬೇರೆ ಒಂದು ಕಾರಣಕ್ಕಾಗಿ 35% ಇಳುವರಿಯಲ್ಲಿ ಕಮ್ಮಿಯಾಗಿದೆ. ಹಾಗಾಗಿ ಅಡಿಕೆ ಬೆಳೆಗಾರರು ಇದನ್ನೇ ನಂಬಿಕೊಂಡು ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ, ಅದರಲ್ಲೂ ಕೂಡ ಕರ್ನಾಟಕದಲ್ಲಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಹಾಗಾಗಿ ರೈತರು ಒಂದು ಹತಾಶ ಸ್ಥಿತಿಗೆ ಬರ್ತಾ ಇದ್ದಾರೆ. ತಕ್ಷಣ ನೆರವಿಗೆ ಬರಬೇಕು, ಅವ್ರನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದೇವೆ. ಖಂಡಿತವಾಗೂ ನಾನು ಇದ್ದೇನೆ, ಅದನ್ನ ತಡೆಗಟ್ತೀನಿ ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ನಿರ್ಮಲಾ ಸೀತಾರಾಮನ್ ಅವ್ರನ್ನು ಕೂಡ ಭೇಟಿಯಾಗಿದ್ವಿ. ಮೈಲ್ ತುತ್ತಾಯಿ ಏನಿದೆ ಕಾಪರ್ ಸಲ್ಫೇಟು, ಅದು 18% ಇದರಲ್ಲಿದೆ, ಈಗ GST ರೇಟ್ನಲ್ಲಿದೆ. ಅದನ್ನು 5%ಗೆ ತರಬೇಕು. ರೈತರು ಉಪಯೋಗಿಸುವಂಥ ಎಲ್ಲ ಪೆಸ್ಟಿಸೈಡ್ಸ್ ಫಂಗಿಸೈಡ್ಸ್ಗೆ 5% ಇದೆ. ಹಾಗೆಯೇ ತುತ್ತಕ್ಕೆ, ರೈತರು ಉಪಯೋಗಿಸುವಂಥ ತುತ್ತಕ್ಕೆ ಇದು ಕೊಡಬೇಕು ಅಂತ ಹೇಳಿದ್ದೀನಿ. ಕಾಫಿ ಬೆಳೆಗಾರರಿಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ತುತ್ತ ಬಹಳ ಇಂಪಾರ್ಟೆಂಟ್. ಈ ಮಳೆಗಾಲದಲ್ಲಿ ನಾವು ಬೋಡೋ ಮಿಶ್ರಣ ಹೊಡಿತಾ ಇದ್ದರೆ ಫಸಲು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಸಾರಿ ರೇಟ್ ಬೇರೆ ಜಾಸ್ತಿ ಆಗಿದೆ, ಅದು ಕಾಪರ್ ಸಲ್ಫೇಟಿನ ರೇಟು ವಾರ ಆಗಿದ್ದರಿಂದ ಜಾಸ್ತಿ ಆಗಿದೆ. ಅದರ ಜೊತೆ 18% ಇದ್ದರೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿದ್ದೇವೆ. ಖಂಡಿತವಾಗೂ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಹಿಂದೆ ಹೋದಾಗಲೂ ಕೂಡ ಹೇಳಿದ್ದೇವೆ, ನಾವು GSTನಲ್ಲಿ ಕೌನ್ಸಿಲ್ನಲ್ಲಿ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಸಹಾಯ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಕೊಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿದೆ, ಮೊನ್ನೆ ದಿನ ನಮ್ಮ ಲಾರಿಗಳನ್ನು ತಡೆದು ನಿಲ್ಲಿಸಿ ಇಲ್ಲಿಂದ ಲಾರಿನೇ ಹೋಗ್ತಾ ಇರಲಿಲ್ಲ, ಎಲ್ಲ ಲಾರಿ ನಿಂತು ಹೋಗಿತ್ತು, ಟ್ರಾನ್ಸ್ಪೋರ್ಟೇಷನ್ ನಿಂತು ಹೋಗಿ ಸುಮಾರು 2-3 ಸಾವಿರ ರೂಪಾಯಿ ಅಡಿಕೆ ಬೆಲೆ ಬಂದಾಗಿ ನಿಂತು ಕೆಳಗೆ ಬಿದ್ದೋಗಿತ್ತು. ಆದರೆ ಅದನ್ನು ಕೂಡ ನಾವು ಡೆಲ್ಲಿಗೆ ಹೋಗಿ ಮಾನ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿಯವ್ರನ್ನ ಅಲ್ಲಿಗೆ ಕರೆಸಿ, ಮೊನ್ನೆ ನಮ್ಮ ಜೋಶಿಯವರು, ಪ್ರಹ್ಲಾದ್ ಜೋಶಿಯವರ ಹೋಮ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡಿ ಈಗ ಸರಾಗವಾಗಿ ನಮ್ಮ ಲಾರಿಗಳು ಹೋಗ್ತಾ ಇದ್ದಾವೆ. ಸುಮಾರು 1-2 ಸಾವಿರ ರೂಪಾಯಿ ರೇಟು ಕೂಡ ಜಾಸ್ತಿ ಆಗಿದೆ. ಹೀಗೆ ಅಡಿಕೆ ಬೆಳೆಗಾರರಿಗೆ ಭಾಳ ದೊಡ್ಡ ಆತಂಕದ ಕ್ಷಣ. ಯಾಕಂದರೆ ಒಂದು ಕಮರ್ಷಿಯಲ್ ಕ್ರಾಪ್ ಅದು, ಎಲ್ಲರ ಕಣ್ಣು, ಎಲ್ಲ ಅಧಿಕಾರಿಗಳ ಕಣ್ಣು, ಎಲ್ಲ ಭ್ರಷ್ಟರ ಕಣ್ಣು ಅದರ ಮೇಲೆ ಇದೆ. ಹಾಗಾಗಿ ಅದನ್ನು ತಡೆಗಟ್ಟಲಿಕ್ಕೆ, ಅದನ್ನು ಸರಿ ಮಾಡಲಿಕ್ಕೆ, ಆ ದಾರಿಯನ್ನು ಸರಿ ಮಾಡಲಿಕ್ಕೆ ಏನೇನು ಮಾಡ್ಬೋದು, ನಾವು ಒಂದು ಸಂಘಟಿತ ಒಂದು ಪ್ರಯತ್ನ ಬೆಳೆಗಾರರ ಪರವಾಗಿ ಮಾಡ್ತಾಯಿದ್ದೀವಿ.